ಹಾಯ್, ಎಲ್ಲರಿಗೂ ನಮಸ್ಕಾರ ಬಂಧುಗಳೇ. ಈ ವಿಡಿಯೋ ಮಾಡೋ ಉದ್ದೇಶ ಏನು ಅಂದರೆ 16 ಮತ್ತು 17 ಕಂತಿನ ಗೃಹಲಕ್ಷ್ಮಿ ಹಣದ ಕುರಿತು ಈ ವಿಡಿಯೋ ಮಾಡಲಾಗಿದೆ. ಆದ್ದರಿಂದ ಎಲ್ಲರೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಎಲ್ಲ ಗೃಹಲಕ್ಷ್ಮಿ ಹಣದ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಬೇಕಂದರೆ ಈ ಚಾನಲ್ನಲ್ಲಿ ದೊರೆಯುತ್ತದೆ. ಆದ್ದರಿಂದ ಈ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಿದ್ದರೆ ಮತ್ತೆ ತಡ, ಈ ವಿಡಿಯೋ ಶುರು ಮಾಡುವ. ಎಲ್ಲರಿಗೂ ಒಂದೇ ಚಿಂತೆ, 16ನೇ ಕಂತಿನ ಹಣ ಯಾಕೆ ಜಮಾ ಆಗಿಲ್ಲ ಅಂತ. ಆದರೆ ಅದಕ್ಕೆ ಒಂದೇ ಒಂದು ಕಾರಣ, 16 ಮತ್ತು 17 ಕಂತಿನ ಹಣವನ್ನು ಒಟ್ಟಿಗೆ ಹಾಕುವ ಉದ್ದೇಶದಿಂದ ಇದನ್ನು ತಡೆ ಹಿಡಿಯಲಾಗಿದೆ ಬಂಧುಗಳೇ. ಈಗ 16ನೇ ಕಂತನ್ನು ಬಿಡುಗಡೆ ಮಾಡುವ ಸಮಯದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಆಕ್ಸಿಡೆಂಟ್ ಆಗಿದ್ದು ತಮಗೆಲ್ಲ ಗೊತ್ತೇ ಇದೆ. ಅದಾದ ಕಾರಣ ಅವರು 16ನೇ ಕಂತನ್ನು ಬಿಡುಗಡೆ ಮಾಡುವ ಸಮಯ ಸ್ವಲ್ಪ ಲೇಟ್ ಆಯಿತು. ಅಂದರೆ ಅವರು ಈಗ ಸಂಪೂರ್ಣವಾಗಿ ಚೇತರಿಸಿಕೊಂಡು ಮನೆಗೆ ಹಿಂತಿರುಗುತ್ತಾರೆ. ಅದಾದ ನಂತರ ಈಗ 16ನೇ ಕಂತನ್ನು ಬಿಡುಗಡೆ ಮಾಡುವುದೋ ಬೇಡವಾ ಅಂತ ಯೋಚನೆ ಮಾಡ್ತಿರುವಾಗ, ಇಲ್ಲ, ನಾವು ಇದನ್ನು ಸಂಪೂರ್ಣವಾಗಿ 16 ಮತ್ತು 17 ಕಂತಿನ ಹಣವನ್ನು ಒಟ್ಟಿಗೆ ಜಮಾ ಮಾಡಿದರೆ ಮಹಿಳೆಯರಿಗೆ ತುಂಬ ಅನುಕೂಲ ಆಗುತ್ತೆ ಎಂಬ ಉದ್ದೇಶದಿಂದ 16 ಮತ್ತು 17 ಕಂತನ್ನು ಫೆಬ್ರವರಿ 1, 2025ರಿಂದ ಫೆಬ್ರವರಿ 5, 2025 ಒಳಗೆ ಸಂಪೂರ್ಣವಾಗಿ, ಅಂದರೆ 16 ಮತ್ತು 17 ಕಂತಿನ 4,000 ರೂಪಾಯಿಗಳನ್ನು ಒಟ್ಟಿಗೆ ಜಮಾ ಮಾಡಿದರೆ ಮಹಿಳೆಯರಿಗೆ ತುಂಬ ಅನುಕೂಲ ಆಗುತ್ತದೆ ಎಂಬ ಕಾರಣಕ್ಕಾಗಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಪ್ರತಿಗಳನ್ನು ಕರೆಸಿ ಈಗಾಗಲೇ ಎಲ್ಲ ಪ್ರತಿಗಳಿಗೆ ಸಹಿ ಮಾಡಿ ಆದಷ್ಟು ಬೇಗನೆ ಇದನ್ನು ಜಾರಿಗೊಳಿಸಿ ಎಂದು ಇಲಾಖೆಗೆ ತಿಳಿಸಿರುತ್ತಾರೆ. ಈಗಾಗಲೇ ಬೆಳಗಾವಿಯಲ್ಲಿ ಕೆಲವು ಮಹಿಳೆಯರಿಗೆ, ಅಂದರೆ 16 ಮತ್ತು 17 ಕಂತಿನ 4,000 ರೂಪಾಯಿ ಒಟ್ಟಿಗೆ ಜಮಾ ಆಗಿರುತ್ತದೆ. ನಿಮಗೆ ಅನುಮಾನ ಇದ್ದರೆ ನಿಮಗೂ ಕೂಡ ಬಂದಿರಬಹುದು ಅಂತ ಈಗಾಗಲೇ ಚೆಕ್ ಮಾಡ್ಕೊಳ್ಳಿ. DBTಯಲ್ಲಿ ನಿಮಗೂ ಬಂದಿರೋದು ಇಲ್ಲೋ ಅಂತೇಳಿ ಚೆಕ್ ಮಾಡ್ಬೋದು. ಈ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಆದ್ದರಿಂದ ಇಂಥ ಮಾಹಿತಿಗೆ ದಿನ ಈ ಚಾನಲ್ನಲ್ಲಿ ಅಪ್ಲೋಡ್ ಆಗುತ್ತಿದೆ. ಆದ್ದರಿಂದ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯಬೇಡಿ. ಧನ್ಯವಾದಗಳು.